10ನೇ ತರಗತಿಯ ಗಣಿತ LBA ಪ್ರಶ್ನೋತ್ತರ 1500ಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡೋಣಂತೆ. ಪಾಠ ಬಹುಪದೋಕ್ತಿಗಳು. ಘಾತಾಂಕ ಅಧಿಕ ಇದ್ದರೆ ಅದೇ ಡಿಗ್ರಿ ಆಗುತ್ತದೆ. ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳು 2, ಘನ ಬಹುಪದೋಕ್ತಿಯ ಶೂನ್ಯತೆಗಳು 3, ಶೂನ್ಯತೆಗಳಲ್ಲಿ x = -1, x = 4 ಅಂತ ಬರಿಬೇಕು. ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 10ನೇ ತರಗತಿಯ LBA ಗಣಿತ ಪಾಠ ಬಹುಪದೋಕ್ತಿಗಳು ಅಂತಕ್ಕಂತಹ ಅಧ್ಯಾಯದ ಮುಂದಿನ ಪ್ರಶ್ನೋತ್ತರಗಳನ್ನು ನೋಡ್ಕೊತ ಹೋಗೋಣಂತೆ. ಇಲ್ಲಿವರೆಗೂ ನಾವು 1 ಅಂಕದ ಪ್ರಶ್ನೆಯನ್ನು ನೋಡಿದ್ದೀವಿ. ಈಗ 2 ಅಂಕ 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏಕೆ ಅಂತಂದರೆ ಒಟ್ಟಾರೆಯಾಗಿ 1500 ಪ್ರಶ್ನೆ ಉತ್ತರಗಳನ್ನು ಡಿಸ್ಕಸ್ ಮಾಡುವಂಥ ಒಂದು ಅದ್ಭುತವಾದಂತಹ ಸರಣಿ ಇದು. ಸರಿನಾ? ಸಾಧ್ಯವಾದಷ್ಟು ಜನಕ್ಕೆ ನೀವು ಕಳಿಸ್ಕೊತ ಹೋಗಿ. ಎಲ್ಲರಿಗೂ ಈ ಒಂದು ವಿಡಿಯೋ ಸರಣಿಯಿಂದ ಲಾಭವಾಗಲಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 2 ಅಂಕದ ಪ್ರಶ್ನೆಗಳು. ರೇಖಾತ್ಮಕ ಬಹುಪದೋಕ್ತಿ ಮತ್ತು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪವನ್ನು ಬರೆಯಿರಿ ಅಂತ ಹೇಳ್ತಾರೆ. ರೇಖಾತ್ಮಕ ಬಹುಪದೋಕ್ತಿ ಅಂತಂದರೆ P(x) = AX + B ಅಂತ ಬರಿಬಹುದು. ಓಕೆ, ಅಥವಾ BX + C ಅಂತ ಬರಿಬಹುದು. ವರ್ಗ ಬಹುಪದೋಕ್ತಿ ಅಂತಂದಾಗ AX² + BX + C ಅಂತ ಬರಿಬೋದು. P(x) = AX² + BX + C ಅಂತ ನಾವು ಬರಿಬೇಕಾಗ್ತದೆ ವರ್ಗ ಬಹುಪದೋಕ್ತಿ. 41ನೇ ಪ್ರಶ್ನೆ. P(x) = 6x² - 3 - 7x ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆ ಕಂಡುಹಿಡಿಬೇಕಂತೆ. ಸಿಂಪಲ್ ಪ್ರಶ್ನೆ ಇದು. ಪುಸ್ತಕದ ಪ್ರಶ್ನೆ ಇದೆ. ಉತ್ತರವನ್ನು ನೋಡೋಣಂತೆ. ಏನಿದೆ ಇಲ್ಲಿ? 6x² - 7x 6x² - 3 - 7x 6x² - 3 - 7x ಅಂತ ಇದೆ. ಇಲ್ಲಿ ಮೊದಲು ಜಾಗಗಳನ್ನು ಬದಲಾವಣೆ ಮಾಡೋಂತೆ 6x² - 7x - 3 ಅಂತ ಬರಿತೀವಿ. ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನು ನಾವು ಗುಣಾಕಾರ ಮಾಡೋದಂತೆ. 6 × 3 = 18 x² ಆಗ್ತದೆ. 18 ಅಂತಕ್ಕಂಥದ್ದನ್ನು ಇಲ್ಲಿ ಮೈನಸ್ ಇದೆಯಲ್ಲ, -18 x² ಆಗ್ತದೆ. ಅಂದರೆ 9 2 = 18. ಇಲ್ಲೊಂದು x ಹಾಕ್ತೀನಿ, ಇಲ್ಲೊಂದು x ಹಾಕ್ತೀನಿ. ಇಲ್ಲಿ ಮೈನಸ್ ಇದೆ ಅಂತಂದರೆ ದೊಡ್ಡ ಅಂಕಿ ಮೈನಸ್ ಆಗಬೇಕು. 9ರಲ್ಲಿ 2 ತೆಗೆದಾಗ 7 ಬರ್ತದೆ. ಹಾಗಾಗಿ ಇದನ್ನು ಪ್ಲಸ್ ಮಾಡಬೇಕು. 9ರಲ್ಲಿ 2 ತೆಗಿಬೇಕಂದ್ರೆ ಒಂದು ಮೈನಸ್ ಒಂದು ಪ್ಲಸ್ ಆಗ್ತದೆ. ಇಲ್ಲಿ 6x² ಅಂತ ಬರಿತೀನಿ, ಇಲ್ಲಿ -3 ಅಂತ ಬರ್ತೀನಿ. ಇವೆರಡರಲ್ಲಿ 3 ಮಗ್ಗಿ 3 2 6 ಇದೆ. x ಒಂದು ಕಾಮನ್ ಇದೆ. 3 2 6 x ಹೊರಗೆ ಬಂದಾಗ ಒಂದು x ಉಳಿತು. -3 3 9 x ಹೊರಗೆ ಬಂದಿದೆ. ಪ್ಲಸ್ ಇವೆರಡರಲ್ಲಿ ಏನೂ ಕಾಮನ್ ಇಲ್ಲ ಅಂತಂದರೆ ಒಂದು ಕಾಮನ್ ತಗೋಬೇಕು. ಬ್ರ್ಯಾಕೆಟ್ ಒಳಗಡೆ 2x - 3 ಅಂತ ನಾವು ಬರಿಬೋದು. ಒಂದು ಬ್ರ್ಯಾಕೆಟ್ನಲ್ಲಿ 2x - 3, ಇನ್ನೊಂದು ಬ್ರ್ಯಾಕೆಟ್ನಲ್ಲಿ 3x + 1 ಅಂತ ಬರಿಬೇಕು. ಈಗ ನಾವು = 0 ಅಂತ ಬರ್ಕೊಂಡಾಗ ನಮಗೇನು ಸಿಗ್ತದೆ ಅಂತಂದರೆ ಇಲ್ಲಿ 2 ಮೂಲಗಳು ಸಿಗ್ತವೆ. 2x - 3 = 0 ಮತ್ತು 3x + 1 = 0 ಅಂತ. -3 ಈ ಕಡೆ ಕಳಿಸಿ. ಅವಾಗೇನಾಯಿತು? 2x = 3 ಅಂತ ಆಯಿತು. ಆಮೇಲೆ ಇದು 3x = -1 ಅಂತ ಆಯಿತು. ಇದು ಗುಣಾಕಾರ ಈ ಕಡೆ ಬಂದಾಗ x = 3/2 ಮತ್ತು x = -1/3 ಅಂತ ನಮಗೆ ಉತ್ತರ ಸಿಗ್ತದೆ. ಈ ರೀತಿಯಾಗಿ ಇಂತಹ ಪ್ರಶ್ನೆಗಳನ್ನ ನಾವು ಬಿಡಿಸ್ಕೊತ ಹೋಗಬೇಕಾಗ್ತದೆ. ಸರಿನಾ? ಮುಂದಿನ ಪ್ರಶ್ನೆಯನ್ನು ನೋಡಿ. ಪ್ರಶ್ನೆ 42. 4x² - 4x - 3 ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೇಮ್ ಶೂನ್ಯತೆಗಳಿದ್ದಾವೆ. 4 3 12. ನೀವೇ ಮಾಡಿರಿ ಇದನ್ನು. 4 3 12. 12 ಅಂತಂದಾಗ ಆ ಒಂದು 12ಅನ್ನು ಬಿಡಿಸಬೇಕು. 6 2 12 -6 + 2 -6x + 2x ಅಂತ ಮಧ್ಯದಲ್ಲಿ ಬರ್ಕೊಂಡು ಅದನ್ನು ಬಿಡಿಸ್ಕೊತ ಹೋಗಿ. 43ನೆಯ ಪ್ರಶ್ನೆ. P(x) = AX² + BX + C ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ -3, ಶೂನ್ಯತೆಗಳ ಗುಣಲಬ್ಧ 2. ಆದರೆ B + C = 5A ಎಂದು ಸಾಧಿಸಿ ಅಂತ ಹೇಳ್ತಾರೆ. B + C = 5A ಎಂದು ಸಾಧಿಸಬೇಕಂತೆ. ಇದು ಕಠಿಣ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ. ಸೊ ಕಠಿಣ ಪ್ರಶ್ನೆಯನ್ನು ಸುಲಭ ಪ್ರಶ್ನೆಯನ್ನಾಗಿ ನಾವು
ಮಾರ್ಪಾಡು ಹೊಂದಿಸದಂತೆ. ಅದಕ್ಕಾಗಿಯೇ ಈ ಧ್ವನಿ ಲೋಕ ಇರೋದು, ಕಠಿಣ ಇದ್ದದನ್ನು ಸುಲಭವನ್ನಾಗಿ ಮಾಡಿಕೊಡೋದಕ್ಕೆ. ನಮಗೆ ತಿಳಿದಂತೆ ಏನೇನು ಕೊಟ್ಟಿದ್ದಾರೆ ಇಲ್ಲಿ? ಶೂನ್ಯತೆಗಳ ಮೊತ್ತ ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b ಡಿವೈಡೆಡ್ ಬೈ a ಇಸ್ ಈಕ್ವಲ್ ಟು -3 ಅಂತ ಕೊಟ್ಟಿದ್ದಾರೆ. ಕರೆಕ್ಟ್. ಶೂನ್ಯತೆಗಳ ಮೊತ್ತ -3. ಹಾಗಾಗಿ ನಾನು ಈ ಕಡೆ ಭಾಗಾಕಾರ ಈ ಕಡೆ ಕಳಿಸ್ತೀನಿ, ಏನಾಗ್ತದೆ -b ಇಸ್ ಈಕ್ವಲ್ ಟು -3a ಅಂತ ಆಯಿತು. ಅದಾದ ನಂತರ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು c ಡಿವೈಡೆಡ್ ಬೈ a ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧ ಅಂತ ನೀವು ಬರೀರಿ. c ಬೈ a ಇಸ್ ಈಕ್ವಲ್ ಟು ಏನು ಬಂತು? c ಬೈ a ಇಸ್ ಈಕ್ವಲ್ ಟು 2 ಅಂತ ಬಂತು. ಓಕೆ, ಡಿವಿಷನ್ ಈ ಕಡೆ ಕಳಿಸ್ತೀನಿ. c ಇಸ್ ಈಕ್ವಲ್ ಟು 2a ಅಂತ ಬಂತು. ಕರೆಕ್ಟ್. ಈಗ ಏನು ಸಾಧಿಸ್ಬೇಕು ನಾವು? b ಪ್ಲಸ್ c ಇಸ್ ಈಕ್ವಲ್ ಟು 5a ಎಂದು ಸಾಧಿಸಬೇಕು. ಇಲ್ಲಿ -b ಇದೆ, ಇದನ್ನು ನಾನು ಹಿಂಗೆ ಬರಿತೀನಿ. -b ಇದೆ, ಇದನ್ನು ಮೈನಸ್ ಕ್ಯಾನ್ಸಲ್ ಮಾಡ್ತೀನಿ, ಇದನ್ನು ಮೈನಸ್ ಕ್ಯಾನ್ಸಲ್ ಮಾಡ್ತೀನಿ. ಕರೆಕ್ಟ್. ಅವಾಗೇನು ಸಿಕ್ಬಿಡ್ತು ನಿಮಗೆ? b ಇಸ್ ಈಕ್ವಲ್ ಟು 3a ಅಂತ ಸಿಕ್ಬಿಡ್ತು. b ಇಸ್ ಈಕ್ವಲ್ ಟು 3a ಒಂದು ಕಡೆ ಬರಿತೀನಿ, c ಇಸ್ ಈಕ್ವಲ್ ಟು 2a ಅಂತ ಒಂದು ಕಡೆ ಸಿಕ್ತು, ಅದನ್ನು ಬರ್ಕೊತೀನಿ. ಆದ್ದರಿಂದ ಈಗೇನು ಕೊಡಬೇಕು, ಏನು ಹೇಳ್ಬೇಕಂತಂದ್ರೆ ಅವರು b ಪ್ಲಸ್ c ಇಸ್ ಈಕ್ವಲ್ ಟು ಏನು ಅಂತ ಕೇಳ್ತದೆ ರೀ. b ಪ್ಲಸ್ ಸಿ ಇಸ್ ಈಕ್ವಲ್ ಟು, ಎಡಭಾಗ b ಪ್ಲಸ್ ಸಿ ಇದೆಯಲ್ಲ, b ಪ್ಲಸ್ ಸಿ ಇಸ್ ಈಕ್ವಲ್ ಟು, b ಅಂತಂದರೆ ಎಷ್ಟು ಉತ್ತರ ಬಂದಿದೆ? 3a ಅಂತ ಬಂದಿದೆ. ಪ್ಲಸ್ ಸಿ ಅಂದರೆ 2a ಅಂತ ಬಂದಿದೆ. 3a ಪ್ಲಸ್ 2a ಏನು ಬಂತು? 5a ಅಂತ ಬಂತು. ಆದ್ದರಿಂದ ಏನು ಸಿಕ್ತು ನಿಮಗೆ? b ಪ್ಲಸ್ ಸಿ ಇಸ್ ಈಕ್ವಲ್ ಟು 5a ಅಂತ ಸಿಕ್ತು. ಸಾಧಿಸಿದೆ ಅಂತ ನಾವು ಬರೀಬೋದು. ಈ ಥರ ಇಂತಹ ಪ್ರಶ್ನೆಗಳನ್ನು ಉತ್ತರಿಸ್ಬೋದು. ಕಠಿಣ ಇತ್ತು, ಸುಲಭ ಆಯಿತು. ಮುಂದಿನ ಪ್ರಶ್ನೆ 44ನೆಯ ಪ್ರಶ್ನೆ ಬಂದ್ಬಿಟ್ಟು, ಆಲ್ಫಾ ಮತ್ತು ಬೀಟಾಗಳು ಬಹುಪದೋಕ್ತಿಯ ಎರಡು ಶೂನ್ಯತೆಗಳಾದರೆ ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ದ ಬೆಲೆಯನ್ನು ಕಂಡು ಹಿಡಿಯಿರಿ ಅಂತ ಹೇಳಿದರು ಅವರು. ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ನ ಬೆಲೆಗಳನ್ನು ಕಂಡುಹಿಡಬೇಕಂತೆ. ಇದು ಕಠಿಣ ಪ್ರಶ್ನೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನು ಸುಲಭವನ್ನಾಗಿ ನಾವು ಮಾಡೋಣಂತೆ. ನೋಡಿ, ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಅಂತಂದಾಗ ಒಂದು ಸೂತ್ರ, ಸೊಲ್ಯೂಷನ್, ಪರಿಹಾರ ಅಂತ ಬರೀರಿ. ಬೇಕಾದರೆ ನಾನು ಒಂದು ಸೂತ್ರ ರೆಡಿ ಮಾಡ್ತೀನಂತೆ ನಿಮಗಾಗಿ. ಏನು ಸೂತ್ರ? ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಇಸ್ ಈಕ್ವಲ್ ಟು ಏನಂತ ಬರಿಬೇಕು? ಆಲ್ಫಾ ಸ್ಕ್ವಯರ್ ಪ್ಲಸ್ ಬೀಟಾ ಸ್ಕ್ವಯರ್ ಪ್ಲಸ್ 2 ಆಲ್ಫಾ ಬೀಟಾ ಅಂತ ಬರಿಬೋದು. ಕರೆಕ್ಟ್. a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2ab ಅನ್ನು ಈ ಕಡೆ ಕಳಿಸ್ತೀನಿ. ಏನಾಗ್ತದೆ ಅವಾಗ? ಆಲ್ಫಾ ಪ್ಲಸ್ ಬೀಟಾ ದಿ ಹೋಲ್ ಸ್ಕ್ವಯರ್ ಮೈನಸ್ 2 ಆಲ್ಫಾ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಇದು ಸೂತ್ರ ನೀವು ನೆನ್ಪಿಟ್ಕೊಂಡ್ಬಿಡ್ಬೇಕು. ಏನಿದೆ ಸೂತ್ರ? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವಯರ್ ಮೈನಸ್ 2 ಆಲ್ಫಾ ಬೀಟಾ. ನೆನ್ಪಿಟ್ಟುಕೊಳ್ಳಿ. ಈಗ ಪ್ರಶ್ನೆಗೆ ಬರೋಣಂತೆ. ಪ್ರಶ್ನೆ, ದತ್ತ ಏನೇನು ಕೊಟ್ಟಿದ್ದಾರೆ ನೋಡಿ. ದತ್ತದಲ್ಲಿ ಎಕ್ಸ್ ಸ್ಕ್ವಯರ್ ಮೈನಸ್ 4x ಪ್ಲಸ್ 5 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪಕ್ಕದಲ್ಲಿರ್ತಕ್ಕಂತಹ ಸಂಖ್ಯೆ, ಬಿ ಈಸ್ ಈಕ್ವಲ್ ಟು ಎಕ್ಸ್ ಪಕ್ಕದಲ್ಲಿರ್ತಕ್ಕಂತಹ ಸಂಖ್ಯೆ, ಸಿ ಈಸ್ ಈಕ್ವಲ್ ಟು ಕಾನ್ಸ್ಟಂಟ್ ಇದೆ, ಬರೆಯೋಣಂತೆ. ಎರಡೂ ಶೂನ್ಯತೆಗಳಾದರೆ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಕೇಳ್ತಾ ಇದ್ದಾರೆ. ನಮಗೆ ತಿಳಿದಂತೆ, ಬೇಕಾದರೆ ಅದನ್ನು ಪೂರ ಬರ್ಕೊಂಡು ಬಿಡ್ರಿ, ಏನು ತೊಂದರೆ ಇಲ್ಲ. ಅರ್ಥ ಆಯ್ತಾ? ನಮಗೆ ತಿಳಿದಂತೆ ಅಂತ ಬರೋದು ಈ ಥರ ಬರೋಣಂತೆ. ಓಕೆ, ನಮಗೆ ತಿಳಿದಂತೆ ಸೂತ್ರ ಆಲ್ಫಾ ಪ್ಲಸ್ ಬೀಟಾ ದಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಬೀಟಾ ಈ ಕಡೆ ಕಳಿಸ್ತೀನಿ, ಮೈನಸ್ 2 ಆಲ್ಫಾ ಬೀಟಾ ಆಗ್ತದೆ. ಆಲ್ಫಾ ಪ್ಲಸ್ ಬೀಟಾ ಸೂತ್ರ ಏನು? ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಬಿ ಡಿವೈಡೆಡ್ ಬೈ ಎ. ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ? ಮೈನಸ್ ಬಿ ಡಿವೈಡೆಡ್ ಬೈ ಎ. ಇದಕ್ಕೆ ಹೋಲ್ ಸ್ಕ್ವಯರ್ ಮೈನಸ್ 2 ಇಂಟು ಆಲ್ಫಾ ಇಂಟು ಬೀಟಾ ಅಂತಂದರೆ ಸಿ ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು ಏನು ಬಂತು? ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್. ಕರೆಕ್ಟ್? ಓಕೆ, ಇದನ್ನು ಬೇಕಾದ್ರೆ ನಾವು ಹಿಂಗೆ ಬರಿಬೋದಲ್ಲ, ಸಿಂಪಲ್. ಇದನ್ನು ನಾನು ಈ ಕಡೆ ತೊಗೊಂಬಂದ್ಬಿಡ್ತೇನೆ, ಈ ಕಡೆ ಸೈಡ್ ತೊಗೊಂಬರ್ತೀನಿ. ಅವಾಗೇನಾಗ್ತದಪ್ಪ? ಆಲ್ಫಾ
ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಅಂತ ಬಂದ್ಬಿಡ್ತಾರೆ. ದಿಸ್ ಈಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಬಿ ಬೈ ಎ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಆಲ್ಫಾ ಬೀಟಾ ಅಂತಂದರೆ ಸಿ ಬೈ ಎ ಬರೆದ್ವಿ. ದಿಸ್ ಇಸ್ ಈಕ್ವಲ್ ಟು ಬ್ರ್ಯಾಕೆಟ್ ಒಳಗಡೆ ಇಲ್ಲೊಂದು ಸ್ಕ್ವೇರ್ ಮಾಡಿಬಿಡೋಣಂತೆ. ಮೈನಸ್ ಬಿಗೆ ಸ್ಕ್ವೇರ್ ಮಾಡಿರಿ, ಮೈನಸ್ ಸ್ಕ್ವೇರ್ ಮಾಡಿದ್ರೆ ಪ್ಲಸ್ ಆಗ್ತದೆ, ಬಿಗೆ ಸ್ಕ್ವೇರ್ ಮಾಡಿದ್ರೆ ಬಿ ಸ್ಕ್ವೇರ್ ಆಗ್ತದೆ, ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ 2c ಡಿವೈಡೆಡ್ ಬೈ ಎ ಅಂತ ಆಯಿತು. ದಿಸ್ ಈಸ್ ಈಕ್ವಲ್ ಟು ಬಿ ಸ್ಕ್ವೇರ್, ಇಲ್ಲಿ ಎಲ್ ಸಿ ಎಮ್ ಲಸ ಏನು ಬರ್ತದೆ ನೋಡಿರಿ, ಒಂದು ಎ ಸ್ಕ್ವೇರ್ ಇದೆ, ಒಂದು ಎ ಇದೆ. ಸೊ ಲಸ ಎ ಸ್ಕ್ವೇರ್ ಬಂದುಬಿಡ್ತದ. ಲಸ ಎ ಸ್ಕ್ವೇರ್, ಇಲ್ಲಿ ಎ ಅದ, ಎಲೆ ಗುಣಾಕಾರ ಮಾಡಬೇಕು, ಇಲ್ಲಿ ಎ ಸ್ಕ್ವೇರ್ ಅದ, ಒಂದರಲ್ಲೇ ಗುಣಾಕಾರ ಮಾಡಬೇಕು. ಓಕೆ, ಬಿ ಸ್ಕ್ವೇರ್ ಒಂದಲೇ ಬಿ ಸ್ಕ್ವೇರ್ ಮೈನಸ್ 2 ಇಂಟು ಎ ಇಂಟು ಸಿ 2ac ಅಂತ ಆಯಿತು. ಓಕೆ, ದಿಸ್ ಈಸ್ ಈಕ್ವಲ್ ಟು ಮುಂದೆ ಬೆಲೆಗಳನ್ನು ಹಾಕುವಂತ ಹೋಗೋಣಂತೆ. ಬೆಲೆ ಹೇಳಿ. ಬಿ ಸ್ಕ್ವೇರ್, ಬಿನ ಬೆಲೆ ಅಂದರೆ -4 ಸ್ಕ್ವಯರ್ ಮೈನಸ್ 2 ಇಂಟು ಎನ ಬೆಲೆ ಏನಿದೆ 1, ಸಿನ ಬೆಲೆ 5 ಹೋಲ್ ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂತಂದರೆ 1 ಹೋಲ್ ಸ್ಕ್ವಯರ್. ದಿಸ್ ಇಸ್ ಈಕ್ವಲ್ ಟು -4 16 ಮೈನಸ್ 2 5 10, 16ರಲ್ಲಿ 10 ಹೋದರೆ 6 ಬಂತು. ಸೊ ಆಲ್ಫಾ ಸ್ಕ್ವೇರ್ ಪ್ಲಸ್ ಬೀಟಾ ಸ್ಕ್ವೇರ್ ಉತ್ತರ ಏನು ಬಂತು? 6 ಅಂತ ಬಂತು. ಸರಿನಾ? ನೀವು ಡೈರೆಕ್ಟಾಗಿ ಇಲ್ಲೇ ಬೆಲೆ ಹಾಕಿ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವೆಲ್ಲ ಮಾಡುವ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಇಲ್ಲೇ ಬೆಲೆ ಹಾಕಿ ಕೂಡ ಮಾಡ್ಬೋದು. ಓಕೆನಾ? ಮುಂದಿನ ಪ್ರಶ್ನೆಯನ್ನು ನಾವು ನೋಡೋಣಂತೆ. ಪ್ರಶ್ನೆ 45. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳಾದರೆ 1 ಆಲ್ಫಾ ಪ್ಲಸ್ 1 ಬೀಟಾದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಸೊ ನಾವೇನು ಮಾಡೋಣ, ಅದನ್ನು 1 ಆಲ್ಫಾ ಪ್ಲಸ್ ಬೀಟಾ 1 ಆಲ್ಫಾ 1 ಬೀಟಾ ಪ್ಲಸ್ ಮಾಡಿ ತೋರಿಸೋಣಂತೆ. ಮೊದಲು ದತ್ತ ಬರೆಯೋಣ. ದತ್ತದಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ. ದತ್ತ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎ ಇಸ್ ಈಕ್ವಲ್ ಟು 1, ಬಿ ಇಸ್ ಈಕ್ವಲ್ ಟು 3, ಸಿ ಇಸ್ ಈಕ್ವಲ್ ಟು 1. ಕರೆಕ್ಟ್? ಆಮೇಲೆ ನಮಗೆ ತಿಳಿದಂತೆ 1 ಆಲ್ಫಾ ಪ್ಲಸ್ 1 ಬೀಟಾ ಬೆಲೆಯನ್ನು ಕಂಡುಹಿಡಬೇಕು. ಓರೆ ಗುಣಾಕಾರ ಮಾಡಿ ಬೀಟಾ 1 ಬೀಟಾ ಪ್ಲಸ್ ಆಲ್ಫಾ 1 ಆಲ್ಫಾ ಡಿವೈಡ್ ಬೈ ಆಲ್ಫಾ ಗುಂಡ್ಲೆ ಬೀಟಾ ಆಲ್ಫಾ ಬೀಟಾ. ಕರೆಕ್ಟ್? ಇದನ್ನು ನಾವು ಹಿಂಗೆ ಬರಿಬೋದಲ್ಲ, ಬೀಟಾ ಪ್ಲಸ್ ಆಲ್ಫಾ ಅಂದ್ರೆ ಒಂದೇ, ಆಲ್ಫಾ ಪ್ಲಸ್ ಬೀಟಾ ಅಂದ್ರೂ ಒಂದೇ, ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ. ಆಲ್ಫಾ ಪ್ಲಸ್ ಬೀಟಾ ಸೂತ್ರ -b ಡಿವೈಡೆಡ್ ಬೈ ಎ ಹೋಲ್ ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ ಸಿ ಡಿವೈಡೆಡ್ ಬೈ ಎ. ನಿಮಗೆ ಗೊತ್ತಿದೆ ಡಿವಿಷನ್ ಭಾಗಾಕಾರ ಬಂತಂತ ತಿಳ್ಕೊಡ್ರಿ. ಅಂದರೆ 2 ಭಿನ್ನರಾಶಿಗಳು ಭಾಗಾಕಾರ ಆದವು ಅಂತಂದ್ರೆ ಕೆಳಗಿನ ಭಿನ್ನರಾಶಿಯನ್ನು ಉಲ್ಟಾ ಮಾಡಿ ಇಂಟು ಮಾಡಬೇಕು. -b ಡಿವೈಡೆಡ್ ಬೈ ಎ, ಈ ಕೆಳಗಿನ ಭಿನ್ನರಾಶಿ ಉಲ್ಟಾ ಮಾಡಿರಿ, ಎ ಡಿವೈಡೆಡ್ ಬೈ ಸಿ ಕ್ಯಾನ್ಸಲ್. ಉತ್ತರ -b ಡಿವೈಡೆಡ್ ಬೈ ಸಿ ಅಂತ ಬಂತು. -b ಅಂದರೆ ಏನಿದೆ? -b ಅಂತಂದರೆ 3, ಸಿ ಅಂತಂದರೆ 1. ಸೊ ಆನ್ಸರ್ ಈಸ್ -3. ಉತ್ತರ ಏನು ಬಂತ್ರಿ? -3 ಅಂತ ಬಂತು. ಇದು ಕಠಿಣ ಪ್ರಶ್ನೆ ಇತ್ತು, ಅದನ್ನು ಸುಲಭವನ್ನಾಗಿ ನಾವು ಮಾಡಿಬಿಟ್ವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣಂತೆ. ಪ್ರಶ್ನೆ 46. ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಅನ್ನು ಕೊಟ್ಟಿದ್ದಾರೆ ಶೂನ್ಯತೆಗಳಾದರೆ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಕರೆಕ್ಟ್? ಓಕೆ, ಅದಕ್ಕೆ ನಾವು ಪ್ರಶ್ನೆಯನ್ನು ಸಪ್ರೇಟಾಗಿ ತೆಗೆದುಕೊಂಡು ಕಠಿಣ ಪ್ರಶ್ನೆ ಅಂತೆ ಅದಕ್ಕೆ ಸಾಧಾರಣ ಪ್ರಶ್ನೆ ಮಾಡಿಬಿಡೋಣಂತೆ. ಸುಲಭ ಅಲ್ಲ, ಸಾಧಾರಣ ಮಾಡಿಬಿಡೋಂತೆ. ಸಾಧಾರಣ. ಇಲ್ಲಿ ದತ್ತ ಬರೋಣ. ಮೊದಲು ದತ್ತ ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 1, ಎ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಬಾಜು 1, ಬಿ ಇಸ್ ಈಕ್ವಲ್ ಟು ಎಕ್ಸ್ ಬಾಜು 3, ಸಿ ಇಸ್ ಈಕ್ವಲ್ ಟು ಲಾಸ್ಟ್ ನಂಬರ್ ಪ್ಲಸ್ 1. ಈಗ ಅವ್ರೇನು ಕೇಳ್ತಾ ಇದ್ದಾರೆ ಅದನ್ನು ಬರ್ಕೊಳ್ಳೋಣಂತೆ. ನಮಗೆ ತಿಳಿದಂತೆ ಆಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಆಲ್ಫಾ ಬೀಟಾ ಸ್ಕ್ವೇರ್ ಅಂತ ಇದೆ. ಇಲ್ಲಿ ಏನು ಕಾಮನ್ ಇದೆ ನೋಡ್ರಿ, 2ರಲ್ಲಿ ಇಲ್ಲಿ ಆಲ್ಫಾ ಕಾಮನ್ ಇದೆ, ಇಲ್ಲಿ ಬೀಟಾ ಕಾಮನ್ ಇದೆ. ಬ್ರಾಕೆಟ್ ಒಳಗಡೆ ಆಲ್ಫಾ ಕಾಮನ್ ತೊಗೊಂಡ್ರೆ ಒಂದು ಆಲ್ಫಾ ಉಳಿತದೆ, ಬೀಟಾ ಹೋಯ್ತು. ಬೀಟಾ ಕಾಮನ್ ತೊಗೊಂಡ್ರೆ ಬೀಟಾ ಉಳಿತದೆ, ಒಂದು ಆಲ್ಫಾ ಹೋಯ್ತು. ಆಲ್ಫಾ ಇಂಟು ಬೀಟಾ ಇನ್ ಬ್ರಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಅಂತ ಬಂತು.
ಓಕೆ. ಆಲ್ಫಾ ಇಂಟು ಬೀಟಾ ಸೂತ್ರ ಏನು? ಆಲ್ಫಾ ಇಂಟು ಬೀಟಾ ಸಿ ಬೈ ಎ ಇನ್ ಬ್ರಾಕೆಟ್ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತ ಆಯಿತು. ದಿಸ್ ಇಸ್ ಈಕ್ವಲ್ ಟು ಮೈನಸ್ ಬಿ ಇಂಟು ಸಿ ಬಿ ಸಿ, ಎ ಇಂಟು ಎ ಸ್ಕ್ವೇರ್, ಮೈನಸ್ ಬಿನ ಬೆಲೆ ಏನಿದೆ 3, ಸಿನ ಬೆಲೆ ಏನಿದೆ 1, ಎನ ಬೆಲೆ ಏನಿದೆ 1 ಸ್ಕ್ವೇರ್, -3 ಒಂದಲೇ -3. ಹಾಗಾಗಿ ಸರಿ ಉತ್ತರ -3 ಅಂತ ನಾವು ಬರೀಬೋದು. ನೋಡ್ರಿ ಎಷ್ಟು ಸುಲಭವಾಯಿತು. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು 47ನೆಯ ಪ್ರಶ್ನೆ. ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ 2ರಷ್ಟು ಆದಾಗ ಆಲ್ಫಾ ಈಸ್ ಈಕ್ವಲ್ ಟು 2 ಆಲ್ಫಾ, ಅಂದರೆ ಆಲ್ಫಾ ಈಸ್ ಈಕ್ವಲ್ ಟು ಆಲ್ಫಾನೇ ಬರಿತೀನಿ, ಬೀಟಾ ಈಸ್ ಈಕ್ವಲ್ ಟು ಡಬಲ್ 2 ಆಲ್ಫಾ ಆಗ್ಬಿಡ್ತದೆ. ಆಲ್ಫಾನೇ ಬೀಟಾ ಅದ್ರ ಡಬಲ್ ಆಗ್ಬಿಡ್ತದೆ. ಆಲ್ಫಾನೇ ಬೀಟಾ ಅದ್ರ ಡಬಲ್ ಆಗ್ತದೆ. ಪ್ರಶ್ನೆ ನೋಡೋಣಂತೆ ಏನಿದೆ ಪ್ರಶ್ನೆ. ಸಾಧಾರಣ ಪ್ರಶ್ನೆ ಇದು. ದತ್ತ ಏನೇನು ಕೊಟ್ಟಿದ್ದಾರೆ ಮೊದಲು ಬರೋಣಂತೆ. ದತ್ತ ಇಲ್ಲಿ ಎ ಈಸ್ ಈಕ್ವಲ್ ಟು 2, ಬಿ ಈಸ್ ಈಕ್ವಲ್ ಟು -6, ಸಿ ಈಸ್ ಈಕ್ವಲ್ ಟು ಕೆ ಅಂತ ಆಯಿತು. ಒಂದು ಶೂನ್ಯತೆ ಆಲ್ಫಾ ಮತ್ತು ಇನ್ನೊಂದು ಶೂನ್ಯತೆ ಅದರ ಡಬಲ್ ಅಂತಂದರೆ ಆಲ್ಫಾ ಡಬಲ್ ಏನ್ರಿ 2 ಆಲ್ಫಾ ಅಂತ ಆಯಿತು. ಓಕೆ. ನಮಗೆ ತಿಳಿದಂತೆ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಬೈ ಎ, ಬಿ ಮತ್ತು ಎ ಅದಾವ ಬ್ಯಾಡ. ಆಲ್ಫಾ ಇಂಟು ಬೀಟಾ ಸಿ ಬೈ ಎ, ಅದೇ ಬೇಕು ನನಗೆ. ಅಂದರೆ ಆಲ್ಫಾ ಇಂಟು ಬೀಟಾ ಅನ್ನೋಕ್ಕಿಂತ ಇನ್ನೊಂದು ಬೀಟಾ ಏನು ತೊಗೊಂಡು ನಾವು 2 ಆಲ್ಫಾ ಇಂಟು 2 ಆಲ್ಫಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಇಂಟು 2 ಆಲ್ಫಾ ಅಂತಂದಾಗ ಆಲ್ಫಾ ಇಂಟು 2 ಆಲ್ಫಾ 2 ಆಲ್ಫಾ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಅಂತಂದರೆ ಕೆ ಡಿವೈಡೆಡ್ ಬೈ 2 ಅಂತ ಆಯಿತು. ನೆಕ್ಸ್ಟ್ 2ರಷ್ಟು ಆದಾಗ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಆಲ್ಫಾ ಇಂಟು ಬೀಟಾ ತೊಗೊಂಡಿವಿ ನಾವು. ಅದೇ ರೀತಿಯಾಗಿ ನಾನು ಇಲ್ಲಿ ಮೊದಲು ಆಲ್ಫಾ ಪ್ಲಸ್ ಬೀಟಾ ತೊಗೊತೀನಿ. ಅವಾಗೇನಾಗುತ್ತೆ ನೋಡ್ರಿ. ಆಲ್ಫಾ ಪ್ಲಸ್ ಬೀಟಾ ಒಂದು ಕೆಲಸ ಮಾಡ್ತೀನಿ, ಇದನ್ನು ಮೊದಲು ಮಾಡ್ತೀನಿ. ಆಲ್ಫಾ ಪ್ಲಸ್ ಬೀಟಾ ಮೊದಲು ಮಾಡ್ತೀನಿ ಅಂತ, ಆಮೇಲೆ ಆಲ್ಫಾ ಇಂಟು ಬೀಟಾ ಕೊಡುತ್ತೆ. ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ 2 ಆಲ್ಫಾ. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಆಲ್ಫಾ ಪ್ಲಸ್ 2 ಆಲ್ಫಾ 3 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಬಿ ಏನಿದೆ -6 ಡಿವೈಡೆಡ್ ಬೈ ಎ ಅಂತಂದರೆ 2 ಇದೆ. 3 ಆಲ್ಫಾ ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 6 ಡಿವೈಡೆಡ್ ಬೈ 2 1 2 3 3 ಆಲ್ಫಾ ಇಸ್ ಈಕ್ವಲ್ ಟು 3 ಗುಣಾಕಾರ 3 ಈ ಕಡೆ ಕಳಿಸಿ. ಆಲ್ಫಾ ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 3, ಆಲ್ಫಾ ಇಸ್ ಈಕ್ವಲ್ ಟು 1 ಅಂತ ಬಂತು. ಮೊದಲು ಇದನ್ನು ಕಂಡು ಹಿಡಿಬೇಕು ನಾವು. ಇದನ್ನು ಕಂಡು ಹಿಡಿದಿಲ್ಲ ಹಾಕ್ಬೇಕಾಗ್ತದೆ. ಓಕೆನಾ. ಹಾಗಾಗಿ 2 ಆಲ್ಫಾ ಸ್ಕ್ವೇರ್ ಅಂತ ಇದೆ. 2 ಆಲ್ಫಾ ಅಂದರೆ 1 ಸ್ಕ್ವಯರ್ ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ 2. 2 1 2 ಇಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ 2 ಅಂತ ಬಂತು. ಭಾಗಾಕಾರ 2 ಈ ಕಡೆ ಬಂದಾಗ ಗುಣಾಕಾರ 2 2 2 4. ದೇರ್ 4 ಕೆನ ಬೆಲೆ ಎಷ್ಟು ಬಂತು ರೀ 4 ಅಂತ ಬಂತು. ಕೆನ ಬೆಲೆ 4. ಮೊದಲು ಆಲ್ಫಾನ ಬೆಲೆ ಕಂಡುಹಿಡಿದು ಆಮೇಲೆ ಕೆಲ ಬೆಲೆ ಕಂಡುಹಿಡಬೇಕಾಗ್ತದೆ. ಇದು 47ನೇ ಪ್ರಶ್ನೆ, ಸಾಧಾರಣ ಪ್ರಶ್ನೆ. 48ನೇ ಪ್ರಶ್ನೆಯನ್ನು ನೋಡೋಣಂತೆ. 48ನೇ ಪ್ರಶ್ನೆ. ax² ಪ್ಲಸ್ dx ಮೈನಸ್ 4 ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ಕ್ರಮವಾಗಿ ಕೊಟ್ಟಿದ್ದಾರೆ. ಆದರೆ ಎ ಮತ್ತು ಬಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸಿಂಪಲ್ ಪ್ರಶ್ನೆ. ಏನೇನು ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ? ax² ಪ್ಲಸ್ bx ಪ್ಲಸ್ ಸಿ ಬೆಲೆ ಕೊಟ್ಟಿದ್ದಾರೆ. ಆದರೆ ಎ ಮತ್ತು ಬಿನ ಬೆಲೆಗಳನ್ನು ಕೊಟ್ಟಿಲ್ಲ. ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ. ಇಲ್ಲಿ ದತ್ತ ಅವರಿರಿ. ದತ್ತ ಇಲ್ಲಿ ಅಂತ ಬರೆದು ಎ ಈಸ್ ಈಕ್ವಲ್ ಟು ಎ, ಬಿ ಈಸ್ ಈಕ್ವಲ್ ಟು ಬಿ, ಸಿ ಈಸ್ ಈಕ್ವಲ್ ಟು -4. ಶೂನ್ಯತೆಗಳ ಮೊತ್ತ ಮೈನಸ್ ಬಿ ಡಿವೈಡೆಡ್ ಬೈ ಎ. ಶೂನ್ಯತೆಗಳ ಮೊತ್ತ ಎಷ್ಟಿದೆ? 1/4. ಶೂನ್ಯತೆಗಳ ಮೊತ್ತ ಮತ್ತು 1/4 ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ. ಇದು ನಾನು ಓರೆ ಗುಣಾಕಾರ ಮಾಡ್ತೀನಿ. ಎ 1 7, ಎ 4 -3 ಅಂದರೆ -4 ಬಿ ಅಂತ ಬಂತು. ಇದನ್ನು ಬೇಕಾದ ಸಮೀಕರಣ 1 ತೊಗೊಂಡ್ಬಿಡ್ತೀನಿ. ನೆಕ್ಸ್ಟ್ ಇನ್ನೊಂದೇನಿದೆ? ಶೂನ್ಯತೆಗಳ ಗುಣಲಬ್ಧ ಸಿ ಡಿವೈಡೆಡ್ ಬೈ ಎ. ಅಂದರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ
ಎ ಅಂತ ಸೂತ್ರ ಇದೆ. ಆಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ ಅವರು, ಸಿ ಡಿವೈಡೆಡ್ ಬೈ ಆಲ್ಫಾ ಇಂಟು ಬೀಟಾ ಏನಿದೆ -1 ಇಸ್ ಈಕ್ವಲ್ ಟು ಸಿ ನ ಬೆಲೆ ಏನಿದೆ ಕೊಟ್ಟಿದ್ದಾರೆ ನೋಡ್ರಿ, ಸಿ ನ ಬೆಲೆ -4 ಇದೆ ಡಿವೈಡ್ ಬೈ ಎ ಅಂತಂದರೆ ಏನೇ ಮತ್ತೇನು ಇಲ್ಲ. ಅಲ್ಲಿ ಭಾಗಾಕಾರ ಈ ಕಡೆ ಕಳಿಸ್ತೀನಿ, ಈ ಕಡೆ ಬಂದ ಗುಣಾಕಾರ -1 ಗುಂಡ್ಲೆ ಎ -a ಇಸ್ ಈಕ್ವಲ್ ಟು -4 ಮೈನಸ್ ಕ್ಯಾನ್ಸಲ್, ಎ ಇಸ್ ಈಕ್ವಲ್ ಟು ಏನು ಬಂತು 4 ಅಂತ ಬಂತು. ಆದ್ದರಿಂದ ಸಮೀಕರಣ 1ರಿಂದ ಏನಿದೆ ಎ ಇಸ್ ಈಕ್ವಲ್ ಟು -4 ಬಿ ಇದಲ್ಲ, ಎ ಅಂದರೆ ಬೆಲೆ ಏನಿದೆ 4 ಇಸ್ ಈಕ್ವಲ್ ಟು -4 ಬಿ. 4 -4 ಗುಣಾಕಾರ ಬಂದಾಗ -4 ಭಾಗಾಕಾರ ಆಗ್ತದೆ, ಕ್ಯಾನ್ಸಲ್. ಆದ್ದರಿಂದ ಬಿ ಇಸ್ ಈಕ್ವಲ್ ಟು -1, ಎ ಈಕ್ವಲ್ ಟು 4, ಬಿ ಈಕ್ವಲ್ ಟು -1 ಅಂತ ನಾವು ಬರಿಬೋದು. ಇದು ಇಲ್ಲಿನ ಉತ್ತರ ಆಯಿತು. ಮುಂದಿನ ಪ್ರಶ್ನೆ 49ನೆಯ ಪ್ರಶ್ನೆ, ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 5x + 6 ಬಹುಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆ ಸಿಂಪಲ್ ಆಗಿ ಕಂಡುಹಿಡಿಬೋದು. ಏನು, ಮೊದಲ ಮತ್ತು ಕೊನೆಯ ಸಂಖ್ಯೆಯನ್ನು ಗುಣಾಕಾರ ಮಾಡಿರಿ, 6x² ಆಗ್ತದೆ. 2 3 6 ಅಂತ ಬರ್ಕೊಡ್ರಿ, 2 ಮೈನಸ್ ಮಾಡಿರಿ, -2 -3 -5 ಆಗ್ತದೆ. ಹಾಗಾಗಿ -2 -3 ಮಧ್ಯದಲ್ಲಿ ಇಟ್ಕೊಳ್ರಿ, x² + 6x ತೊಗೊಂಡು ಕಾಮನ್ ತೆಗೆದು ಲೆಕ್ಕ ಮಾಡಿರಿ. ಶೂನ್ಯತೆಗಳು √3 ಮತ್ತು -√3 ಆಗಿರುವ ಬಹುಪದಕ್ತಿಯನ್ನು ಕಂಡುಹಿಡಿಯಿರಿ. ಸಿಂಪಲ್. ಶೂನ್ಯತೆಗಳು √3 √-3 ಅಂತಂದರೆ ಒಂದು ಆಲ್ಫಾ ಇಸ್ ಈಕ್ವಲ್ ಟು √3, ಇನ್ನೊಂದು ಆಲ್ಫಾ ಇಸ್ ಈಕ್ವಲ್ ಟು -√3 ಅಂತ ಇದೆ. ಕರೆಕ್ಟ್. ಇಲ್ಲಿ ಆಲ್ಫಾ ಅನ್ನೋಕ್ಕಿಂತ ಎಕ್ಸ್ ತೊಗೋಬೇಕಾಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು ಇದನ್ನ ಈ ಕಡೆ ದಿಸ್ ಇಂಪ್ಲಾಯ್ಸ್ ಇದು ಒಳಗೆ ತೊಂಬರ್ ಏನಾಗ್ತದೆ, x - √3 ಇಸ್ ಈಕ್ವಲ್ ಟು 0 ಆಗ್ತದೆ. ಇದನ್ನ ಒಳಗೆ ತೊಂಬರ್ ಏನಾಗ್ತದೆ, x + √3 ಇಸ್ ಈಕ್ವಲ್ ಟು 0 ಆಗ್ತದೆ. ಕರೆಕ್ಟ್. ಆದ್ದರಿಂದ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇವೆರಡನ್ನು ಗುಣಾಕಾರ ಮಾಡಂತೆ, x - √3 ಗುಂಡ್ಲೆ x + √3 ಅಂತ. ಕರೆಕ್ಟ್. ಇದು ಮೈನಸ್ ಈ ಕಡೆ ಬಂದಾಗ ಮೈನಸ್ ಆಯಿತು, ಈ ಕಡೆ ಬಂದಾಗ ಪ್ಲಸ್ ಆಯಿತು. ಇವೆರಡನ್ನ ಇಂಟು ಮಾಡೋದಂತೆ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು a - b ಇಂಟು a + b, a² - b² - b² ಅಂತ ಸೂತ್ರ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - ಸ್ಕ್ವೇರ್ ರೂಟ್ ಕ್ಯಾನ್ಸಲ್, ಏನು ಬಂತ ಆನ್ಸರ್ 3. x² - 3 ಅಂತಕ್ಕಂಥದ್ದು ನಮಗೆ ಬೇಕಾದಂಥ ಒಂದು ಬಹು ಪದೋಕ್ತಿ ಅಂತ ನಾವು ಹೇಳ್ಬೋದು. ಓಕೆ, ಇಲ್ಲಿವರೆಗೆ ನಾವು ಏನು ಮಾಡಿದ್ವಿ, 3 ಅಂಕದ ಪ್ರಶ್ನೆಗಳನ್ನ 2 ಅಂಕದ ಪ್ರಶ್ನೆಗಳನ್ನ ಸಂಪೂರ್ಣವಾಗಿ ಮುಗಿಸ್ಬಿಟ್ವಿ. ಈಗ 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊತ ಹೋಗೋಣಂತೆ. ಏನಿದೆ ಇಲ್ಲಿ 3 ಅಂಕದ ಪ್ರಶ್ನೆಗಳು? ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 2x - ಅಂತ ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸಿಂಪಲ್. ಮತ್ತು ಶೂನ್ಯತೆಗಳ ಮೊತ್ತ ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಿಳಿಸಿರುತ್ತೆ. ಮೊತ್ತ ಅಂತಿಲ್ಲ ಅಲ್ಲಿ, ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಕಠಿಣ ಪ್ರಶ್ನೆ ಅಂತೆ, ಸಿಂಪಲ್ ಈಸಿ ಪ್ರಶ್ನೆ ಅದು, ಕಠಿಣ ಅಲ್ವೇ ಅಲ್ಲ. ಏನಿದೆ ಇಲ್ಲಿ x² - 2x - 8 ಅಂತ ಇದೆ. ಕರೆಕ್ಟ್. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² - 2x - 8 ಅಂತ ಇದೆ. ಕರೆಕ್ಟಾ? x² - 2x - 8 ಇಲ್ಲಿ ಅಂತ ಬರಿಬೇಕು. ಇಲ್ಲಿ a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು -2, c ಇಸ್ ಈಕ್ವಲ್ ಟು -8 ಅಂತ ಬರಿಬೇಕು. ಓಕೆ. ಅದಾದ ನಂತರ x² - 2x - 8 ಗುಣಾಕಾರ ಮಾಡಿ -16 x² ಆಗ್ತದೆ. ಇದನ್ನು ಹೊಡಿಬೇಕು. ಯಾವ ಥರ ಹೊಡಿತೀರಿ? ಮಧ್ಯದಲ್ಲಿ 2 ಬರಬೇಕು. ಯಾವ ಥರ ಮಾಡ್ತಾರೆ? 8 2 16 6 ಆಗ್ತದೆ. ಅದು ಬಿಟ್ಟರೆ 4 4 16 ಆಗೋದಿಲ್ಲ. ಅದು ಬಿಟ್ಟರೆ 16 ಯಾಕೆ ಬಂತು ಇಲ್ಲಿ? 2 ಇಲ್ಲಲ್ಲ, ಮಿಸ್ಟೇಕ್ ಆಯ್ತು ನೋಡ್ರಿ. ಇಲ್ಲಿ 2 ಇಲ್ಲ. x² ಇಂಟು 8 ಏನಾಗ್ತದೆ? -8x². 8 ಹೇಳ್ರಿ. ಈಗ 4 2 8 ಬರ್ತದೆ, ತೊಂದರೆ ಇಲ್ಲ. x² - 4x + 2x - 8 ಇಸ್ ಈಕ್ವಲ್ ಟು 0 ಅಂತ ತೊಗೊಳ್ರಿ. x ಇನ್ ಬ್ರಾಕೆಟ್ x - 4 ಪ್ಲಸ್ 2 ಇನ್ ಬ್ರಾಕೆಟ್ x - 4 ಇಸ್ ಈಕ್ವಲ್ ಟು 0. x + 2 ಅನದರ್ ಬ್ರಾಕೆಟ್ x - 4 ಇಸ್ ಈಕ್ವಲ್ ಟು 0. x + 2 ಇಸ್ ಈಕ್ವಲ್ ಟು 0 ಮತ್ತು x - 4 ಇಸ್ ಈಕ್ವಲ್ ಟು 0 ಅಂತ ಆಗ್ತದೆ. +2 ಈ ಕಡೆ ಕಳಿಸಿ x ಈಕ್ವಲ್ ಟು -2, ಆಮೇಲೆ ಮತ್ತು x ಇಸ್ ಈಕ್ವಲ್ ಟು +4 ಅಂತ ಆಯಿತು. ಒಂದು ಆಲ್ಫಾ ಅಂತ ತೊಗೊಳ್ರಿ, ಒಂದು ಬೀಟಾ ಅಂತ ತೊಗೊಳ್ರಿ. ಆಲ್ಫಾ ಇಸ್ ಈಕ್ವಲ್ ಟು -2 ಮತ್ತು ಬೀಟಾ ಇಸ್ ಈಕ್ವಲ್ ಟು 4 ಅಂತ ಬಂತು. ಈಗ ನಾವು ತಾಳೆ ನೋಡಬೇಕಲ್ಲ, ತಾಳೆ ನೋಡಬೇಕು ಅಂತಂದಾಗ ಈ ಕಡೆ ಆ ಕಡೆ ಸೈಡ್ ಬರೀರಿ ನೀವು. ತಾಳೆ ನೋಡಲಾಗಿದೆ ಅಂತ ಬರೆದು ಶೂನ್ಯತೆಗಳ ಮೊತ್ತ ಅಂತ ಬರೀರಿ. ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು -v ಡಿವೈಡೆಡ್ ಬೈ a.
ಶೂನ್ಯತೆಗಳ ಮೊತ್ತ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತಂದರೆ -2 ಡಿವೈಡೆಡ್ ಬೈ ಎ ಅಂತಂದರೆ 1, ಆಲ್ಫಾ ಅಂತಂದರೆ -2 ಪ್ಲಸ್ ಬೀಟಾ ಅಂತಂದರೆ 4 ಇಸ್ ಈಕ್ವಲ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ 2 ಭಾಗಲೆ 1, 4ರಲ್ಲಿ 2 ತೆಗಿರಿ 2 ಇಸ್ ಈಕ್ವಲ್ ಟು 2. ಇದು ತಾಳೆ ಆಯಿತು. ಇದು ಒಂದನೇದು. ಎರಡನೇದು ಶೂನ್ಯತೆಗಳ ಗುಣಲಬ್ಧ. ಸಿಂಪಲ್ ಶೂನ್ಯತೆಗಳ ಗುಣಲಬ್ಧ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಸಿ ಅಂತಂದರೆ -8 ಭಾಗಲೆ 1, ಆಲ್ಫಾನ ಬೆಲೆ -2 ಇಂಟು ಬೀಟಾನ ಬೆಲೆ 4 -8, 4 -8 ಇಸ್ ಈಕ್ವಲ್ ಟು -8 ತಾಳೆ ನೋಡಲಾಗಿದೆ. ಸಿಂಪಲ್ ಪ್ರಶ್ನೆ, ಕಠಿಣ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ. ಅದು ಭಾಳ ಈಸಿ ಪ್ರಶ್ನೆ. ಮುಂದಿನ ಪ್ರಶ್ನೆ 52ನೇ ಪ್ರಶ್ನೆ. ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳು ಮತ್ತು ಸಹಗುಣಕಗಳ ವ್ಯತ್ಯಾಸವನ್ನು ಅಥವಾ ತಾಳೆ ನೋಡ್ಬೇಕಂತ ಈಗಲೇ ಹೇಳಿದ್ನಲ್ಲ, ಸೇಮ್ ಕ್ವಶನ್ ರಿಪೀಟ್ ಮಾಡಿ ವಾಪಸ್. ಅದಾದ ನಂತರ ಆಯ್ತಾ ಪ್ರಶ್ನೆ, ಇನ್ನು 2 ಪ್ರಶ್ನೆ ಇದಾವೆ. ಓಕೆ, ತೊಂದರೆ ಇಲ್ಲ. ಏನು ಕೊಟ್ಟಿದ್ದಾರೆ ಮುಂದೆ? ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ಕೊಟ್ಟಿದ್ದಾರೆ. ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ ಎಷ್ಟು? -3. ಶೂನ್ಯತೆಗಳ ಗುಣಲಬ್ಧ 2 ಅಂತ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ ದತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -3. ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 2. ದತ್ತದಲ್ಲಿ ಬರೀರಿ, ದತ್ತ ಅಂತ. ಕರೆಕ್ಟ್. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ -3, 2 ಆಗಿರುವ ಒಂದು ವರ್ಗ ಬಹುಪದೋಕ್ತಿ. ಆದ್ದರಿಂದ ನಮಗೆ ತಿಳಿದಂತೆ ವರ್ಗ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಸೂತ್ರ ಇದೆ ಏನಂತ? ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ದಿಸ್ ಇಸ್ ಈಕ್ವಲ್ ಟು ಆಲ್ಫಾ x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ -3x ಪ್ಲಸ್ ಆಲ್ಫಾ ಬೀಟಾ 2, x² ಮೈನಸ್ ಇಂಟು ಮೈನಸ್ ಪ್ಲಸ್ 3x ಪ್ಲಸ್ 2 ಅಂತ ಆಯಿತು. ಇದು ಪಿ ಆಫ್ ಎಕ್ಸ್ ಅಂತ ಬಂತು. ಈಗ ನಾವು ಮೊದಲ ಮತ್ತು ಕೊನೆಯ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ನಾವೇನು ಮಾಡೋಣ ಅಂತಂದರೆ ಇದ್ರದ್ದು ಶೂನ್ಯತೆಗಳನ್ನ ಕಂಡಿಡಿದಂತೆ 2x² ಆಯಿತು. 2 1 2, 2x ಪ್ಲಸ್ 1x ಪ್ಲಸ್ 2, ಈ ಕಡೆ ಸೈಡ್ x². ಎಕ್ಸ್ ಕಾಮನ್ ತೆಗಿರಿ, x ಪ್ಲಸ್ 2 ಪ್ಲಸ್ 1 ಕಾಮನ್ ತೆಗಿರಿ, x ಪ್ಲಸ್ 2. ಒಂದು ಬ್ರ್ಯಾಕೆಟ್ ಒಳಗಡೆ x ಪ್ಲಸ್ 1 ಅಂತ ಬರೀರಿ. ಒಂದು ಬ್ರ್ಯಾಕೆಟ್ ಒಳಗೆ x ಪ್ಲಸ್ 1 ಅಂತ ಬರೀರಿ. ಇನ್ನೊಂದು ಬ್ರ್ಯಾಕೆಟ್ ಒಳಗೆ x ಪ್ಲಸ್ 2 ಅಂತ ಬರೀರಿ. ಇಸ್ ಈಕ್ವಲ್ ಟು 0. ಒಂದು x ಪ್ಲಸ್ 1 ಇಸ್ ಈಕ್ವಲ್ ಟು 0 ಮತ್ತು x ಪ್ಲಸ್ 2 ಇಸ್ ಈಕ್ವಲ್ ಟು 0. x ಇಸ್ ಈಕ್ವಲ್ ಟು -1 ಮತ್ತು x ಇಸ್ ಈಕ್ವಲ್ ಟು -2 ಅಂತ ಆಯಿತು. ಇಂಥ ಪ್ರಶ್ನೆಗಳು ನಾನು ಆಲ್ರೆಡಿ ವಿಡಿಯೋ ಸರಣಿಯಲ್ಲಿ ಮಾಡಿದ್ದೀನಿ, ನೀವು ಅಲ್ಲಿ ನೋಡಬಹುದು. ಆ ವಿಡಿಯೋ ಸರಣಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಮುಂದಿನ ಪ್ರಶ್ನೆ ಬಂದ್ಬಿಟ್ಟು ಶೂನ್ಯತೆಗಳ ಮೊತ್ತ ಕೊಟ್ಟಿದ್ದಾರೆ, ಗುಣಲಬ್ಧ ಕೊಟ್ಟಿದ್ದಾರೆ, ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತ ಮತ್ತು ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಸೇಮ್ ಇದೇ ಪ್ರಶ್ನೆ ಇನ್ನೊಂದು ಸರ್ತಿ ರಿಪೀಟ್ ಮಾಡಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ನಕ್ಷೆಯಲ್ಲಿ ಪ್ರತಿನಿಧಿಸಲಾಗಿರುವ ಬಹುಪದೋಕ್ತಿಯನ್ನು ಕಂಡುಹಿಡಿಯಿರಿ. ಅದರ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡಿ. ಇದನ್ನು ನಾವು ಕಂಡುಹಿಡಬೇಕಂತೆ. ಇಲ್ಲಿ x ಈಕ್ವಲ್ ಟು ಏನಿದೆ? 4, x ಈಕ್ವಲ್ ಟು -1 ಇದೆ. ಅದನ್ನು ಮೊದಲು ನಾವು ತಿಳ್ಕೊಬೇಕು. x ಈಕ್ವಲ್ ಟು 4, x ಈಕ್ವಲ್ ಟು -1 ಇಲ್ಲಿ ಅಂತ ಬರೀರಿ. x ಈಕ್ವಲ್ ಟು 4 ಮತ್ತು x ಇಸ್ ಈಕ್ವಲ್ ಟು -1 ಪ್ಲಸ್ 4 ಈ ಕಡೆ ಕಳಿಸ್ತೀನಿ. x ಮೈನಸ್ 4 ಇಸ್ ಈಕ್ವಲ್ ಟು 0 ಮತ್ತು ಇದನ್ನ ಈ ಕಡೆ ಉಲ್ಟಾ ಕಳಿಸ್ರಿ. x ಪ್ಲಸ್ 1 ಇಸ್ ಈಕ್ವಲ್ ಟು 0. ಈಗ ನಾವು ವರ್ಗ ಸಮೀಕರಣಕ್ಕೆ ವರ್ಗ ಬಹುಪದೋಕ್ತಿ ಕಂಡುಹಿಡಬೇಕು ಅಂತಂದರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇವೆರಡನ್ನ ಗುಣಾಕಾರ ಮಾಡಿದಂತೆ x ಮೈನಸ್ 4 ಗುಂಡ್ಲೆ x ಪ್ಲಸ್ 1 ಗುಣಾಕಾರ ಉಲ್ಟಾ ಮಾಡೋದು, ಉಲ್ಟಾ ಪ್ರತಿಕ್ರಿಯೆ ಪುರ. ದಿಸ್ ಇಸ್ ಈಕ್ವಲ್ ಟು x ಗುಂಡ್ಲೆ x² ಪ್ಲಸ್ 1x ಮೈನಸ್ 4x. ಇದು 2 ಗುಣಾಕಾರ ಮಾಡೋದು, ಇದು 2 ಗುಣಾಕಾರ. -4 ಗುಂಡ್ಲೆ x ಏನಾಗ್ತದೆ? 4x ಮೈನಸ್ ಪ್ಲಸ್ -4. ದಿಸ್ ಇಸ್ ಈಕ್ವಲ್ ಟು x². 4x ಒಳಗೆ 1x ತೆಗಿರಿ, -3x -4 ಅಂತ ಬಂತು. ಇದು ಪಿ ಆಫ್ ಎಕ್ಸ್ ಅಂತ ಆಯಿತು. ಇದ್ರದ್ದು ಶೂನ್ಯತೆಗಳು ಮಾಡಿರಿ. ಶೂನ್ಯತೆಗಳು ಕೊಟ್ಟಿದ್ದಾರೆ ಅವರು. ABC ಬರ್ಕೊಳ್ರಿ. ಆಲ್ಫಾ ಪ್ಲಸ್ ಬೀಟಾ -b/a, ಆಲ್ಫಾ ಇಂಟು ಬೀಟಾ c/a. ತಾಳೆ ನೋಡ್ರಿ. ಸಿಂಪಲ್ ಕ್ವಶನ್. ಓಕೆನಾ? ಮುಂದಿನ ಪ್ರಶ್ನೆಯನ್ನು ನೋಡ್ಕೊಂಡು ತಗೊಳ್ಳಂತೆ. ಇದು ಐ ಥಿಂಕ್ ಕೊನೆಯ ಪ್ರಶ್ನೆ ಆಗಿರಬಹುದು. ಕಠಿಣ ಪ್ರಶ್ನೆ ಇದೆ. ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಕೊಟ್ಟಿದ್ದಾರೆ. ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೀಬೇಕಂತೆ. ಸಿಂಪಲ್. ಈ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ. ಶೂನ್ಯತೆಗಳ ಮೊತ್ತ
ಮತ್ತು ಸಹಗುಣಕಗಳ ನಡುವಿನ ವ್ಯತ್ಯಾಸವನ್ನು ತಾನು ಸಿಂಪಲ್ ಪ್ರಶ್ನೆ ಇದೆ. ಏನೇನು ಕೊಟ್ಟಿದ್ದಾರೆ? ಶೂನ್ಯತೆಗಳ ಮೊತ್ತ, ಗುಣಲಬ್ಧ ಕೊಟ್ಟಿದ್ದಾರೆ. ಶೂನ್ಯತೆಗಳ ಮೊತ್ತ ಏನು ಕೊಟ್ಟಿದ್ದಾರೆ? -6. ಆಲ್ಫಾ ಪ್ಲಸ್ ಬೀಟಾ ದತ್ತ ಅಂತ ಬರೀರಿ, -6. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 8. ಶೂನ್ಯತೆಗಳ ಮೊತ್ತ -6, ಶೂನ್ಯತೆಗಳ ಗುಣಲಬ್ಧ 8. ನಮಗೆ ತಿಳಿದಂತೆ, ಅಥವಾ ಇದು ದತ್ತ ಅಂತ ಬರೀರಿ, ಮೊದಲು ದತ್ತ. ಅದಾದ ನಂತರ ನಮಗೆ ತಿಳಿದಂತೆ ಸೂತ್ರ ಬರೀರಿ. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. x² ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಅಂತಂದರೆ -6 ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ 8, x² ಮೈನಸ್ ಇಂಟು ಮೈನಸ್ ಪ್ಲಸ್ 6x ಪ್ಲಸ್ 8. ಈಗೇನು ಮಾಡ್ಬೇಕು ನೀವು? ಇದನ್ನು ಮೊದಲ ಮತ್ತು ಕೊನೆಯ ಪದಗಳನ್ನು ಗುಣಾಕಾರ ಮಾಡಿರಿ, 8x² ಆಗ್ತದೆ. ಇದನ್ನು ಹೆಂಗೆ ಹೊಡಿಬೇಕು? 4x ಪ್ಲಸ್ 2x ಪ್ಲಸ್ 8 ಪ್ಲಸ್ x² ಇಸ್ ಈಕ್ವಲ್ ಟು 0 ಅಂತ 4 2 8. ಎಕ್ಸ್ ಬ್ರ್ಯಾಕೆಟ್ ಒಳಗಡೆ x ಪ್ಲಸ್ 4 ಪ್ಲಸ್ 2 ಬ್ರ್ಯಾಕೆಟ್ ಒಳಗಡೆ x ಪ್ಲಸ್ 4 ಇಸ್ ಈಕ್ವಲ್ ಟು 0. ಅದಾದ ನಂತರ x ಪ್ಲಸ್ 2 x ಪ್ಲಸ್ 4 ಇಸ್ ಈಕ್ವಲ್ ಟು 0. ಅಂದರೆ x ಇಸ್ ಈಕ್ವಲ್ ಟು ಏನು ಬಂತು? -2 ಬಂತು, ಮತ್ತು x ಇಸ್ ಈಕ್ವಲ್ ಟು -4 ಬಂತು. ಒಂದು ಆಲ್ಫಾ ಸಿಕ್ತು, ಒಂದು ಬೀಟಾ ಸಿಕ್ತು. ಶೂನ್ಯತೆಗಳ ಮೊತ್ತ ಅಂತ ಬರೀರಿ, ಶೂನ್ಯತೆಗಳ ಗುಣಲಬ್ಧ ಅಂತ ಬರೀರಿ, ತಾಳೆ ನೋಡ್ರಿ, ಉತ್ತರ ನಿಮಗೆ ಸಿಗ್ತದೆ. ಸರಿನಾ? ಈ ರೀತಿಯಾಗಿ ನಾವು ಬಹುಪದೋಕ್ತಿಗಳು ಅಂತಹ ಒಂದು ಪಾಠವನ್ನು ಸಂಪೂರ್ಣವಾಗಿ ಮುಗಿಸಿದ್ವಿ. ಮುಂದಿನ ಭಾಗದಲ್ಲಿ ನಾವು ಮುಂದಿನ ಪಾಠವನ್ನು ಮಾಡ್ಕೊತ ಹೋಗೋಣಂತೆ. ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.